ಆಲ್ ರೈಟ್, ಓಕೆ. ಕಾಂತಿ ಶೆಟ್ಟಿ ಮೇಡಮ್, ತಮ್ಮಿಂದಲೇ ಈ ಕಾರ್ಯಕ್ರಮವನ್ನು ಆರಂಭಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಮೇಡಮ್, ಅಲ್ಲಿ ಮದ್ದೂರಿನ ಮಹಿಳೆಯರು, ಅದರಲ್ಲೂ ಕೂಡ ಚೆನ್ನೇಗೌಡ ಬಡಾವಣೆಯ ಹೆಣ್ಮಕ್ಳು, ಅಲ್ಲಿ ನೀವು ಹೋಗಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಮೇಡಮ್. ಈಗ ಹೆಂಗಿದೆ ಅಂದರೆ ಏರಿಯಾ, ಇಲ್ಲೊಂದು ಏರಿಯಾ ಇದೆ ಮೇಡಮ್. ಆ ಏರಿಯಾದಿಂದ ಸ್ವಲ್ಪ ಮುಂದೆ ಬಂದರೆ ಲೆಫ್ಟಿಗೆ ತಿರುಗಿದ್ರೆ ಒಂದು ಮಸೀದಿ ಇದೆ. ಮಸೀದಿಯಲ್ಲಿ ಯಾವಾಗಲೂ ಅವ್ರದ್ದು ಏನು ಪ್ರಾರ್ಥನೆ ಇದೆಯಲ್ಲ, ಅದಕ್ಕೆ ಯಾವುದಕ್ಕೂ ನಮ್ಮ ತೊಂದರೆ ಇಲ್ಲ. ನೀವು ಮಸೀದಿ ಆದರೂ ಕಟ್ಕೊಳ್ಳಿ, ದೇವಸ್ಥಾನ ಆದರೂ ಕಟ್ಕೊಳ್ಳಿ, ಚರ್ಚ್ ಆದರೂ ಕಟ್ಕೊಳ್ಳಿ. ಆ ಕಟ್ಟಡದ ಒಳಗಡೆ ನಿಮ್ಮ ಧಾರ್ಮಿಕ ವಿಧಿವಿಧಾನಗಳು ಏನಿದೆ, ಪೂಜೆ ಪುನಸ್ಕಾರಗಳು, ಪ್ರಾರ್ಥನೆಗಳಿದೆ ಅಂತ ಅದು ಮಾಡ್ಕೊಳ್ಳಿ. ಆದರೆ ಮಸೀದಿಯ ಹೊರಗಡೆಯ ರಸ್ತೆಯಲ್ಲಿ ಮಾತ್ರ ನೀವು ಇಷ್ಟೊತ್ತಲ್ಲಿ ಯಾಕೆ ಬರ್ತೀರಾ? ಅಲ್ಲಿರುವಂತಹ ಗಂಡು ಮಕ್ಕಳಿಂದ ನಮ್ಗೆ ತೊಂದರೆ ಇದೆ, ಓಡಾಡೋಕ್ಕಾಗ್ತಾ ಇಲ್ಲ, ಇಲ್ಲಿಗೆ ಬರಬೇಡಿ, ಇಲ್ಲಿ ಓಡಾಡಬೇಡಿ ಅಂತ ಹೇಳ್ತಾರಂತೆ. ಇದು ಯಾವ ಊರು ನ್ಯಾಯ ಮೇಡಮ್? ನಿಮ್ಮೂರಲ್ಲಿ ಮಸೀದಿಗಳಿಲ್ವಾ? ಇದೆಯಾ ಇಲ್ವಾ ಮೇಡಮ್ ನಿಮ್ಮೂರಲ್ಲಿ ಮಸೀದಿ? ಖಂಡಿತ ಮಸೀದಿ ಎಲ್ಲ ಕಡೆ ಇದೆ. ನಾವು ಎಲ್ಲ ಇಡೀ ದೇಶದಲ್ಲೂ ಎಲ್ಲ ಕಡೆನೂ ದೇವಸ್ಥಾನ ಇದೆ. ನೋಡ್ತಾ ಇದ್ದೀರಿ, ನೀವು ಕೂಡ ಇದನ್ನ ಅರ್ಥ ಮಾಡ್ಕೋಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ಮಾತಾಡಬೇಕು. ಎಸ್ ಮೇಡಮ್. ನಾನು ಪರ್ಟಿಕ್ಯುಲರ್ ಆಗಿ ಮದ್ದೂರಿನ ಮಸೀದಿ ಬಗ್ಗೆ ಈ ಬೇರೆ ನಿಮ್ಮ ಚಾನೆಲ್ಗಳಲ್ಲಿ ಬಂದು ನೋಡಿದಾಗ, ಆ ಮಸೀದಿ ಉದ್ಘಾಟನೆ ಆಗಿರೋದೇ ಕಳೆದ ಜೂನ್ 29. 8 ತಿಂಗಳ ಹಿಂದೆ ಈ ಮಸೀದಿ ಅನಧಿಕೃತವಾಗಿದೆ, ಅನಧಿಕೃತ ಕಟ್ಟಡ ಬರ್ತಾ ಇದೆ, ಕೇಸ್ ಕೂಡ ದಾಖಲಾಗಿದೆ. ಅದೇ ತರ ಈ ಒಂದು ಸಣ್ಣ ಊರು ರಾಮ್ ರಹೀಂ ನಗರ ಅಂತ ಒಳ್ಳೆ ಹೆಸರಿಟ್ಟಿದ್ದಾರೆ. 1148 ಜನ ಇರುವಂತಹ ಊರಲ್ಲಿ 320 ಜನ ಮುಸಲ್ಮಾನರು ಇರೋದು. ಇಲ್ಲಿ ಇವರಿಗೆ ಮೊದಲೇ ಅವ್ರು ಹೇಳಿದ್ದಾರೆ, ಮಸೀದಿ ಹತ್ರ ಬರುವಾಗ ನೀವು ಡಿಜೆ ಆಫ್ ಮಾಡಬೇಕು ಅಂತ. ನಿಜವಾಗ್ಲೂ ಹಿಂದೂಗಳು ಎರಡು ಸಬ್ಜೆಕ್ಟ್ ಇದೆ ಮೇಡಮ್. ಡಿಜೆ, ಗಣೇಶ ಉತ್ಸವ ಅದು ಬೇರೆ ವಿಚಾರ ಅಲ್ಲ. ಅದು ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಮಾತ್ರ ಬರೋದು. ನಾನು ಹೇಳ್ತಾ ಇರೋದು ಡೇ ಟು ಡೇ ಲೈಫ್ ಅಲ್ಲಿ ಪ್ರತಿದಿನ ಅಲ್ಲಿ ತಮಟೆ ಹೊಡಿಬೇಡಿ, ಇಲ್ಲಿಗೆ ಬಂದ್ಮೇಲೆ ಸ್ಟಾಪ್ ಮಾಡಿ, ಇಲ್ಲಿಗೆ ಬಂದ್ಮೇಲೆ ನೀವು ಶವಯಾತ್ರೆ ಇದ್ರೆ ನೀವು ಬೇರೆ ಕಡೆಯಿಂದ ತಗೊಂಡೋಗಿ, ಈ ತರದ ನಿರ್ಬಂಧನೆಗಳು ಇದೆ ಅಂತ ಹೆಣ್ಮಕ್ಳು ಹೇಳ್ತಾ ಇರೋದು. ಖಂಡಿತ ಇದು ಬರ್ತಾ ಏನಾಗ್ತಿದೆ ಅಂತ ಹೇಳಿದ್ರೆ, ಈಗ 20 ಜನ ಯಾರನ್ನು ಮಾತೆತ್ತಿದ್ರೆ FIR ಮಾಡಿದೀವಿ ಅಂತ ಹೇಳ್ತಾರೆ. FIR ಅಲ್ಲಿ ಮಾಡುವಂತ ಸೆಕ್ಷನ್ಸ್ಗಳು ಏನು, ಹಾಕಿರುವಂತ ಸೆಕ್ಷನ್ಗಳು ಏನು, ಇಷ್ಟೆಲ್ಲ ಇತ್ತೀಚೆಗೆ ಏನೇನು ನಡೀತಾ ಬಂದಿದೆ ಎಲ್ಲಾ ಕಡೆನೂ ಒಂದು ಮತ್ತೆ ಅವರನ್ನು ಕೇಸ್ಗಳು ವಾಪಸ್ ತರುವ ಕೆಲಸ ಆಗಲ್ಲ ಅಂತ ಹೇಳಿದ್ರೆ ಎಲ್ರೂ ಭಯ ಇರುತ್ತೆ. ಇದು ಯಾವಾಗ ಬೇಕಾದ್ರೂ ಇದು ಸರ್ಕಾರ ಇದೆ, ಕೇಸ್ ವಾಪಸ್ ಬರುತ್ತೆ ಅಂತ ಅವ್ರಿಗೆ ಧೈರ್ಯ ಇರೋದ್ರಿಂದಲೇ ಮಕ್ಕಳು ಪ್ರತಿಯೊಬ್ರು ಈ ತರದ ಕೆಲಸ, ಚಿಕ್ಕ ಮಕ್ಕಳ ಈ ತರ ಉಗಿಯೋದಂದ್ರೆ ಏನ್ ಮೇಡಮ್ ಇದು? ಯಾರಾದ್ರೂ ಹೇಳ್ಕೊಡ್ತಾರಂತ ಹೇಳ್ಬೇಕಾ? ಏನಂತ ಹೇಳ್ಬೇಕು? ಎಷ್ಟು ಬೇಸರ ಅನ್ಸಲ್ವಾ? ನಾವು ಗಣಪತಿನ ಹೆಂಗ್ ತರ್ತೀವಿ? ಒಂದು ಹಿಂದೂಗಳ ಒಂದು ಹಬ್ಬ ಅಂತ ಇದ್ದಾಗ, ಅಷ್ಟು ಸಡಗರ ಅಂತ ಇದ್ದಾಗ ಅಲ್ಲಿ ಬಂದು ಕಲ್ಲು ಹೊಡಿತಾರೆ, ಡಿಜೆ ಆಫ್ ಆಗುತ್ತೆ. ಏನಿದು? ಏನು ಹಾಗಾದ್ರೆ ನಾನು ಹೇಳೋದಿಷ್ಟೇ, ನಾನು ಈ ವಾಹಿನಿ ಮುಖಾಂತರ ನಮ್ಮ ಗೃಹ ಸಚಿವರಿಗೆ ಮಾನ್ಯ ಸಿದ್ದರಾಮಯ್ಯ ಕೇಳೋದಷ್ಟೇ, ಒಂದು ರಾಜ್ಯದಲ್ಲಿ ದೇಶದ್ರೋಹಿ ಘೋಷಣೆ ನಡೆಯುತ್ತೆ, ಏನ್ FIR ಹಾಕಿದ್ದೀರಾ? ಅಲ್ಲರಿ, ಆ ಬೇರೆ ದೇಶಕ್ಕೆ ಪಾಕಿಸ್ತಾನದ ಪರ ಇರುವಂತಹ ಘೋಷಣೆ ಕೂಗಿರುವಂತಹ ನಮ್ಮ ದೇಶದಲ್ಲಿರುವಂತಹ ಕಿಡಿಗೇಡಿಗಳಿಗೆ ನೀವು FIR ಹಾಕಿದಾಗ ಎನ್ಕೌಂಟರ್ ಮಾಡ್ತೀರಾ? ಇದು ನಿಜ ಪಾಕಿಸ್ತಾನ ಇದು ವಿಧಾನಸೌಧದಲ್ಲೇ ಆದಾಗ, ವಿಧಾನಸೌಧದಲ್ಲಿ ಈ ತರ ಒಂದು ಪಾಕಿಸ್ತಾನದ ಘೋಷಣೆ ಕೂಗಿದಾಗಲೇ ಈ ತರ ಒಂದು ಆಗಿದ್ದಿದ್ರೆ ಇಲ್ಲಿ ಪ್ಯಾಲೆಸ್ತೇನ್ ಧ್ವಜಗಳು ಬರ್ತಾ ಇರ್ಲಿಲ್ಲ. ಪಾಕಿಸ್ತಾನ ಭದ್ರಾವತಿಯಲ್ಲಿ ಧ್ವಜ ಪಾಕಿಸ್ತಾನ ಪರ ಘೋಷಣೆ ಕೂಗಲ್ಲ. ಈ ತರ ದೇಶದ್ರೋಹಿ ಕೆಲಸ ಮಾಡಿದವರಿಗೆ ಯಾವ ತರ ಸೆಕ್ಷನ್ ಹಾಕ್ತಾ ಇದ್ದೀರಾ? ಆಲ್ ರೈಟ್, ಕರೆಕ್ಟ್ ಆಗಿ ಆ ವಿಚಾರದಲ್ಲೂ ಕೂಡ ನಾನು ಅಲ್ಲಿ ಮಾತಾಡ್ಸ್ಕೊ ಬಂದಿದ್ದೀನಿ ಮೇಡಮ್. ಹೆಣ್ಮಕ್ಳನ್ನ ಯಾರ್ಯಾರು ಪತಿಯಂದಿರು ಅಥವಾ ಅಣ್ತಮ್ಮಂದ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಸುಮಾರು 21 ಜನರನ್ನ, ಅವ್ರನ್ನೂ ಕೂಡ ನಾನು ಮಾತಾಡ್ಸ್ಕೊ ಬಂದಿದ್ದೀನಿ. ಸೊ ಅವ್ರಗಳು ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಇವತ್ತು ಸುಂದರೇಶ್ ಅವರೇ, ಇವತ್ತು ಗಣೇಶ ವಿಸರ್ಜನೆ ಟೈಮಲ್ಲಿ ಡಿಜೆ ಹಾಕ್ಬೇಡಿ, ಅದು ಬೇರೆ ವಿಚಾರ. ಈಗ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾರಾದ್ರೂ ಸತ್ತಾಗ ನಾವು ತಮಟೆ ಬಾರಿಸ್ತಾರೆ, ಹೌದಾ ಸರ್? ತಮಟೆ ಬಾರಿಸ್ತಾರೆ. ಆ ತಮಟೆನ ಮಸೀದಿ ಮುಂದೆ ಬಾರಿಸ್ಬೇಡಿ. ನೀವು ಯಾಕೆ ಜಾಸ್ತಿ ಜನ ಓಡಾಡ್ತೀರಿ? ನೀವು ಯಾಕೆ ಈ ಕಡೆ ಬರ್ತೀರಿ? ನಿಮ್ಗೆ ಹೆಣ್ಮಕ್ಳಿಗೆ ಏನು ಕೆಲಸ? ಈ ಥರದ ನಿಬಂಧನೆಗಳು ಯಾಕೆ? ನೋಡಿ ಮೇಡಮ್, ಇದು ಸಂಪೂರ್ಣ ತಾಲಿಬಾನ್ ಸರ್ಕಾರ. ಇದು ನಾನು ಈಗ ಒಂದು ಹಿಂದೂ ಮುಖಂಡನಾಗಿ ಸಮರ್ಸ್ಕೊಳ್ಬೇಕಾದ್ರೆ ಎರಡೂ ಪಕ್ಷಗಳದ್ದು ಇದೇ ಇದು ವಾತಾವರಣ ಇದೆ. ಬರೀ ನೀವು ಅಲ್ಲಿ ಹೇಳಿದ್ರಿ, ನೀವು ಬಾಪೂಜಿ ನಗರದಲ್ಲಿ ನೋಡಿದ್ರೆ ಅದಕ್ಕಿಂತ 100ರಷ್ಟಿದೆ, ಹೆಣ್ಮಕ್ಳು ಓಡಾಡಂಗೆ ಇಲ್ಲ. ಆದರೆ ನೀವು ಹೋಗಿ ವಿಸಿಟ್ ಮಾಡಿರುವಂಥದ್ದು ಮದ್ದೂರಿನಲ್ಲಿ, ಅಲ್ಲಿ ಮಹಿಳೆ ಹೇಳ್ತಾರೆ, ಒಂದು ವೇಳೆ ಅವರು ಶವಯಾತ್ರೆ ಮಾಡುವಾಗ ಅಥವಾ ಅವರು ನೈಟ್ ಓಡಾಡುವಾಗ ಅವ್ರನ್ನ ಧಿಕ್ಕರಿಸಿ ಇದು ಸರ್ಕಾರಿ ರೋಡಪ್ಪ ನಾನು ಓಡಾಡಿದರೆ ತಳವಾರು ತಗೊಂಡು ಬೈಕಲ್ಲಿ ಸರ್ಚ್ ಮಾಡ್ತಾರಂತೆ ಹಿಂದೆ ಮುಂದೆ. ಆದರೆ ಅಲ್ಲಿ CC ಕ್ಯಾಮ್ರಾ ಇದೆ, ಅಲ್ಲಿ SP ಇದ್ದಾರೆ, DOSP ಇದ್ದಾರೆ, ಯಾರಿದ್ರು ಕೂಡ ಇವತ್ತಿನವರೆಗೂ ಒಂದು FIR ಆಗಿಲ್ಲ ಅವ್ರ ಮೇಲೆ. ಅವರು ಟಾರ್ಗೆಟ್ ಮಾಡ್ತಿರೋದೇ ಮಹಿಳೆಯರು ಹೆದರಿದರೆ ಅಲ್ಲಿ ಗಂಡಸರು ಭಯಸ್ಥರಾಗ್ತಾರೆ, ಮನೆ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಇದೊಂದು ಷಡ್ಯಂತ್ರ. ಇದು ಲ್ಯಾಂಡ್ ಜಿಹಾದ್ ಪ್ರಾರಂಭ. ಇದು ಕಾಂಗ್ರೆಸ್ ಗೌರ್ಮೆಂಟ್ ಬಂದಲಿಂದನೂ ಅವ್ರ ಜೀವನ ಪೂರ ಇದೇ ಆಗಿದೆ ಅವರಿಗೆ. ಅಲ್ಲ ರೀ, ಏನ್ ತಪ್ಪು ಮಾಡಿದ್ದಾರೆ? ಮೇಡಮ್ ಹೇಳ್ತಾರೆ 320 ಜನ ಇದ್ದಾರೆ ಅಂತ ಹೇಳ್ತಾರೆ. ಆ 320 ಜನ ಅವರು ಓಡಾಡ್ಬೇಕಲ್ಲ ಅದೇ ರೋಡಲ್ಲಿ.
ಇವತ್ತು ಅವರು ಉರುಸು ಮಾಡ್ತಾರೆ, ಅಲ್ಲಿ ಅವ್ರು ಮೊಹರಂ ಹಬ್ಬ ಮಾಡ್ತಾರೆ, ಮತ್ತೆ ಯಾರು ನಮ್ಮವರು ತಳವಾರ ಈಗ ರಾಮ್ ರಹೀಂ ನಗರ ಅಲ್ಲ ಅದು, ಟು ಬಿ ಫ್ರ್ಯಾಂಕ್, ಅದು ರಾಮ್ ರಹೀಂ ನಗರ ಅಲ್ಲ, ಅದು ಚೆನ್ನೇಗೌಡ ಬಡಾವಣೆಯಲ್ಲಿ ಮುಂದೆ ಇರುವಂತಹ ರಸ್ತೆ. ಇಲ್ಲಿ ನೀವು ಅಲ್ಲಿರುವಂಥ ಹೆಣ್ಮಕ್ಳನ್ನ ಕೇಳಿ, ಹಿಂದೂಗಳನ್ನ ಕೇಳಿ ಅಥವಾ ಮುಸಲ್ಮಾನರು ಕೇಳಿ, ಯಾರಿಗೂ ಈ ತಾರತಮ್ಯ, ಈ ಭೇದ ಭಾವ ಇದು ಬೇಕಾಗಿಲ್ಲ. ಬಟ್ ಮಸೀದಿ ಮುಂದೆ ನಾವು ಯಾಕೆ ಓಡಾಡಬಾರ್ದು ಅನ್ನೋದೇ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್. ಅಲ್ಲಿ ಟ್ರಿಗರಿಂಗ್ ಫ್ಯಾಕ್ಟರ್ ಏನು ಅಂತಂದ್ರೆ, ಅಲ್ಲಿ ಯಾಕೆ ನಾವು ಓಡಾಡಬಾರ್ದು, ಅಲ್ಲಿ ಯಾಕೆ ನಾವು ಮಾಡಬಾರ್ದು. ನೀವೀಗ ಯಾವ್ದಾದ್ರು ವಿಚಾರದಲ್ಲಿ ನೀನ್ ಮಾಡಬಾರ್ದು ಅಂದ್ರೆ ನಾನು ಯಾಕೆ ಮಾಡಬಾರ್ದು ಅಂತ ನಿಂತ್ಕೋತಾರೆ ಮೇಡಮ್. ಈಗ ಅದನ್ನ ಅವರೇ ನೋಡಿ ಹೇಳಿದ್ದಾರೆ, ಅವರು ಒಂದು ಪದ ಹೇಳಿದ್ದಾರೆ, ನಾವು ಗಂಡಸರೆಲ್ಲ ನಾವು ಇಲ್ಲಿ ನಮಾಜಿಗೆ ಹೋಗ್ತೀವಿ, ಹಾಗಾಗಿ ಹೆಂಗಸರು ಅಲ್ಲಿ ಗೊತ್ತಾಯ್ತಲ್ಲ ಅವ್ರು ಅತ್ಯಾಚಾರಿಗಳಂತ, ರೇಪಿಸ್ಟ್ಗಳಂತ ಅವರೇ ಪ್ರೂವ್ ಮಾಡ್ಕೊಂಡಿರ್ತಾನೆ. ಅವ್ರನ್ನ ಬೆಳೆಸ್ತಿರೋದು ಯಾರು ಆಗಿದ್ರೆ? ಹೆಣ್ಮಕ್ಳು, ಇವ್ರು ನಮಾಜಿಗೆ ಹೋದ ಹೆಣ್ಮಕ್ಳು ಏನು ಮಾಡ್ತಾರ್ರಿ? ಏನು ಮಾಡ್ತಾರೆ ಇವ್ರು ನಮಾಜ್ ಇವ್ರು ಮಾಡಿದ್ರೆ ಆಯ್ತಪ್ಪ, ಓಡಾಡೋದು ಸರ್ಕಾರಿ ರೋಡ್, ಇವ್ರ ಅಪ್ಪಂದ ರೋಡ್ ಅದು ಕಟ್ಟಿರೋದೇ ಅನಗರಿತ ಮಸೀದಿ ಅದು. ಸರಿ ಆಯ್ತು. ಈಗ ಮತ್ತೆ ಇವರು ಹೆಣ್ಮಕ್ಳನ್ನ ಓಡಾಡೋದಕ್ಕೆ ಬಂದ್ರೆ ಗಂಡಸರು ನಮಾಜಿಗೆ ಹೋಗ್ತಾರೆ.